ಎವ್ರಿವನ್, ನಾನು ಜಯಲಕ್ಷ್ಮಿ. ನಾನು ಇವತ್ತು ಮಾತಾಡ್ತಾ ಇರೋದು, ತುಂಬ ಜನ ನನಗೆ ಕ್ವಶನ್ಸ್ಗಳು ಕೇಳ್ತಾರೆ ವೆಯ್ಟ್ ಲಾಸ್ ಬಗ್ಗೆ. ವೆಯ್ಟ್ ಲಾಸ್ ಕ್ವಶನ್ ಆ್ಯಂಡ್ ಆನ್ಸರ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು. ಕೆಲವೊಂದು ಕ್ವಶನ್ ನಾನು ಬರ್ಕೊಂಡಿದ್ದೀನಿ, ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಏನಾದ್ರು ಈ ಥರ ಡೌಟ್ಸ್ ಇತ್ತು ಅಂತ ಅಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಜಸ್ಟ್ ನೋಡ್ಕೊಳ್ಳಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಫಸ್ಟ್ ಕ್ವೆಶನ್ನು, ನಾನು ಎಲ್ಲನೂ ಸರಿಯಾಗಿ ಮಾಡ್ತಾ ಇದ್ದೀನಿ, ಹಾಗಿದ್ರೂ ನನಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ತುಂಬ ಜನ ಕೇಳಿದ್ದಾರೆ. ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಿಮಗೆ ಕರೆಕ್ಟಾಗಿ ನೀವು ತಿಳ್ಕೊಂಡಿರೋರ ಹತ್ರ ಕೇಳಿ ಅದು ಮಾಡೋದ್ರಿಂದ ನಿಮಗೆ ಯಾವತ್ತು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಒಂದು. ನೀವು ವೆಯ್ಟ್ ಲಾಸ್ ಅಂತ ಅಂದರೆ ಊಟ ಕಡಿಮೆ ಮಾಡ್ಕೋಬೇಕು, ಎಕ್ಸಸೈಸ್ ಜಾಸ್ತಿ ಮಾಡ್ಕೋಬೇಕು, ಇದು ಒಂದೇ ಇರೋದಿಲ್ಲ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆಯ್ಟ್ ಲಾಸಲ್ಲಿ ತುಂಬ ಆ್ಯಂಗಲಲ್ಲಿ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಈವನ್ ಊಟದಲ್ಲಿನೂ ನೀವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸೊ ಪ್ರತಿಯೊಬ್ಬರು ಒಂದು ಗೊತ್ತಿರೋರ ಹತ್ರ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇರತ್ತೆ. ಸೊ ಡಯೆಟ್ಟು ನಾನು ಮಾಡ್ತಾ ಇದ್ದೀನಿ, ಹಂಗಿದ್ರು ನನಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಏನಾದರೂ ಇತ್ತು ಅಂತ ಅಂದರೆ ಇದು ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದು. ಬರೀ ಊಟ ಕಡಿಮೆ ಮಾಡ್ಕೊಂಡು ಎಕ್ಸಸೈಸ್ ಜಾಸ್ತಿ ಮಾಡಬೇಕು ಅಲ್ಲ, ಎಕ್ಸಸೈಸಲ್ಲೂ ನೀವೇನು ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ನಿಮಗೆ ಊಟದಲ್ಲೂ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಕೆಲವೊಬ್ಬರು, ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ರೈಸ್ ತಿನ್ಬೋದಾ ಅಂತ ಕೇಳ್ತಾರೆ. 100% ಊಟ ಅಂದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮಗಂತೂ ಸೌತ್ ಇಂಡಿಯಾದಲ್ಲಿ ರೈಸ್ ಅಂತ ಅಂದರೆ ನಮ್ಮದು ಬೇಸೇ ಅದು ರೈಸ್ ಆಗಿರುತ್ತೆ. ಅಂದರೆ ಅನ್ನ ಸಾರೇ ನಮ್ಮದು ಜಾಸ್ತಿ ಆಗಿರೋದ್ರಿಂದ 100% ರೈಸ್ ತಿನ್ಕೊಂಡು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ನನಗೆ ಬರಬೇಕಾದ್ರೇ ಹೇಳ್ತಾರೆ ನಾನು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಸಾಮಾನ್ಯವಾಗಿ ನಿಮಗೂ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಆ ಥರ ಏನಾದರೂ ಮನಸ್ಸಲ್ಲಿತ್ತು ಅಂತ ಅಂದರೆ ಅದನ್ನು ಫಸ್ಟು ತೆಗಿಬೇಕಾಗಿರೋದು. ಮಿನಿಮಮ್ ಅಂದರೆ 2 to 3 kg ಅದು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕಾಗಿರೋದು. ಅಷ್ಟಂತೂ ನಿಮಗೆ ಈಸಿಯಾಗಿ ಆಗ್ತಾ ಇರತ್ತೆ. ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ಫಾಸ್ಟಾಗಿ 1 ತಿಂಗಳಿಗೆ 7 kg 8 kg ಈ ಥರದ್ದೆಲ್ಲ ಆ ಥರ ಇಲ್ಲ. ಸೊ ಕೆಲವೊಬ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಇಂಚ್ ಲಾಸ್ ಆಗ್ತಾ ಇರುತ್ತೆ. ಯೂಶ್ವಲಿ ಅವ್ರು ಏನಂತ ಅಂದ್ಕೊಳ್ತಾರೆ, ನಂದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಇಂಚ್ ಲಾಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾರೆ. ನಾವು ನೋಡಬೇಕಾಗಿರೋದು ಯಾವತ್ತು ಫ್ಯಾಟ್ ಲಾಸ್ ಮಾಡಬೇಕಾಗಿರೋದು ಅಂದರೆ ನಮ್ಮ ಎಕ್ಸಸ್ ಬಾಡಿ ಅಂದರೆ ಫ್ಯಾಟ್ ಆಗಿರುತ್ತೆ. ಸೊ ಅದನ್ನು ಫ್ಯಾಟ್ ಲಾಸ್ ಮಾಡಿಕೊಂಡು ಮಸಲ್ಸ್ ಗೇನ್ ಮಾಡಬೇಕಾಗಿರೋದು. ಸೊ ಒಬ್ಬೊಬ್ಬರಿಗೆ ಮಸಲ್ಸ್ ಗೇನ್ ಆದಾಗ ಅವ್ರ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೆ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ, ಅವ್ರ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರಿಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಿದಾಗ ಯಾರು ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ, ವೆಯ್ಟ್ ಲಾಸ್ ಆಗತ್ತೆ, ಅದ್ರ ಜೊತೆ ಇಂಚ್ ಲಾಸು ಆಗ್ತಾ ಇರುತ್ತೆ. ಈಗ ನೀವು ನೋಡಬೇಕಾಗಿರೋದು ವೆಯ್ಟ್ ಲಾಸ್ ಮತ್ತು ಇಂಚ್ ಲಾಸ್. ಓಕೆ, ಸೊ ಒಬ್ಬೊಬ್ರಿಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಒಬ್ಬೊಬ್ರಿಗೆ ಬೇಗ ಇಂಚ್ ಲಾಸ್ ಆಗುತ್ತೆ. ಸೊ ಆದರೆ ನೀವು ನೋಡಬೇಕಾಗಿರೋದು ಮಸಲ್ಸ್ ಜಾಸ್ತಿ ಆಗ್ತಾ ಇರಬೇಕು, ಫ್ಯಾಟ್ ಲಾಸ್ ಆಗ್ತಾ ಇರಬೇಕು. ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ವೆಯ್ಟ್ ಲಾಸು. ಬರೀ ಸ್ಕೇಲಲ್ಲಿ ಏನು ತೋರಿಸುತ್ತೆ ಅದು ಒಂದೇ ವೆಯ್ಟ್ ಅಂತ ನೀವು ಕನ್ಸಿಡರ್ ಮಾಡೋ ಹಾಗೇ ಇಲ್ಲ. ಇನ್ನು ಕೆಲವೊಬ್ರು ಕೇಳ್ತಾರೆ, ನನಗೆ ಥೈರಾಯ್ಡ್ ಇದೆ, ನನಗೆ ಶುಗರ್ ಇದೆ, BP ಇದೆ, ವೆಯ್ಟ್ ಲಾಸ್ ಆಗತ್ತಾ? ಡೆಫಿನೆಟ್ಟಾಗಿ ಆಗತ್ತೆ. ವೆಯ್ಟ್ ಲಾಸ್ ಬಂದು ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಷನಿಂದ ಆಗುವಂಥದ್ದು. ಸೊ ಇದೆಲ್ಲನೂ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸೇ ನಿಮಗೆ ಆಗಿರೋ ಅಂಥದ್ದು. ಅಂದರೆ PCOD ಆಗಿರ್ಬೋದು, PCOS ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಇನ್ನೊಂದು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದೆಲ್ಲ ನಮ್ಮ ಜೀವನ ಶೈಲಿಯಲ್ಲಿ ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ 100% ಅದೆಲ್ಲ ಬಂದು ರಿವರ್ಸೇಬಲ್ ಆಗಿರುತ್ತೆ. ನಿಮಗೆ ಅದು ರಿವರ್ಸ್ ಮಾಡ್ಕೊಬೋದಾಗಿರೋ ಅಂಥದ್ದು. ಅದ್ರ ಜೊತೆಗೆ ವೆಯ್ಟ್ ಲಾಸು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ದಿನ ನಾನು ವಾಕಿಂಗ್ ಮಾಡಿದ್ರೆ ಸಾಕಾ? ವಾಕಿಂಗ್ ಬಂದು ಪ್ರತಿಯೊಬ್ಬರೂ ನಾವು ಮಾಡಿದ್ರೆ ಒಳ್ಳೆಯದೇ. ಸೊ ಆದರೆ ತುಂಬ ವೆಯ್ಟ್ ಜಾಸ್ತಿ ಇರೋರು, ನೀವು ಯಾವಾಗ ತುಂಬ ಜಾಸ್ತಿ ವಾಕಿಂಗ್ ಮಾಡ್ತೀರಾ ಅಥವಾ ತುಂಬ ಜಾಸ್ತಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀರಾ, ಆವಾಗ ನಿಮ್ಮ ಬಾಡಿ ವೆಯ್ಟ್ ಅದ್ರ ಮೇಲೆ ಬೀಳ್ತಾ ಇರತ್ತೆ, ಅಂದರೆ ಕಾಲ ಮೇಲೆ ಬೀಳ್ತಾ ಇರತ್ತೆ. ಸೊ ಯಾರಾದರೂ ಜಾಸ್ತಿ ಮಾಡ್ತಾ ಇತ್ತು ಅಂತ ಅಂದರೆ ಅದು ಇನ್ನು ಬೇರೆ ಥರ ಎಫೆಕ್ಟ್ ಆಗೋದು ಒಬ್ಬೊಬ್ಬರಿಗೆ ಆಗ್ತಾ ಇರತ್ತೆ. ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡು ಒಂದು ಕೋಚ್ ಗೈಡೆನ್ಸ್ ಮಾತ್ರ ಇದಕ್ಕೆ ಬೇಕೇ ಬೇಕು. ನಮಗೆ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ನಾವು ಹೆಲ್ತಿ ಆ್ಯಕ್ಟಿವ್ ಲೈಫ್ ಸ್ಟೈಲು ಪ್ರತಿದಿನ ನಾವು ಪ್ರತಿಯೊಬ್ಬರು ಮಾಡಲೇಬೇಕಾಗಿರೋದು.
ವೇಟ್ ಲಾಸ್ಗೋಸ್ಕರ ಆ್ಯಕ್ಚುಲಿ ನಾನು ವಾಕಿಂಗ್ ಮಾಡ್ತೀನಿ ಅಂತ ಮೈಂಡಿಂದ ತೆಗೆದುಹಾಕಿ ಪ್ರತಿಯೊಬ್ಬರು ಹೆಲ್ತಿಯಾಗಿ ಮೂಮೆಂಟ್ಸ್ ಇರಲೇಬೇಕು ಪ್ರತಿದಿನ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾನು ಬ್ರೇಕ್ಫಾಸ್ಟೇ ತಿನ್ನಲ್ಲ, ಡೈರೆಕ್ಟಾಗಿ ಮಧ್ಯಾಹ್ನ ಊಟ ಮಾಡೋದು, ಮತ್ತು ರಾತ್ರಿ ಊಟ ಮಾಡ್ತೀನಿ, ಬರೀ 2 ಹೊತ್ತೇ ತಿನ್ನೋದು ಊಟ, ಈ ಥರದ್ದೆಲ್ಲ ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮ್ಮದು ಬ್ರೇಕ್ಫಾಸ್ಟ್ ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಬ್ರೇಕ್ಫಾಸ್ಟ್, ನಾವು ಫಾಸ್ಟಿಂಗ್ನ ಬ್ರೇಕ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ವಿತ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಫುಡ್ ನಮ್ಗೆ ಅದರಲ್ಲಿ ಇರಬೇಕು. ಇನ್ನು ಕೆಲವೊಬ್ಬರು ನನಗೆ ಕ್ವಶನ್ಸ್ ಕೇಳೋದು, ನಾನು ತುಂಬ ಹೊರಗಡೆ ತಿಂತೀನಿ, ನಾನು ಬರೀ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತೀನಿ, ನಾನು ವೆಯ್ಟ್ ಲಾಸ್ ಮಾಡ್ಕೋಬೋದಾ ಅಂತ ಕೇಳ್ತಾರೆ. 100% ಮಾಡ್ಕೋಬೋದು, ಹೊರಗಡೆ ಊಟ ಮಾಡಿನೂ ಮಾಡ್ಕೊಬೋದು. ಅಂದರೆ ಔಟ್ಸೈಡ್ ನೀವು ಪಾರ್ಟಿ ಆ ಥರ ಹೋಗ್ತಾ ಇದ್ರೂ ಮಾಡ್ಬೋದು. ಅಂದರೆ ನೀವು ತಿಳ್ಕೊಬೇಕಾಗಿರೋದು, ನಾವು ಏನು ತಿಂತಾ ಇದ್ದೀವಿ ಅಂತ ನಾವು ಕರೆಕ್ಟಾಗಿ ಮೈಂಡಲ್ಲಿ ಇತ್ತು ಅಂತ ಅಂದರೆ 100% ಯಾರು ಬೇಕಾದ್ರೂ ವೆಯ್ಟ್ ಲಾಸ್ ಮಾಡ್ಕೋಬೋದು. ವೆಯ್ಟ್ ಲಾಸು ಎಷ್ಟು ದಿನದಲ್ಲಿ ಗೊತ್ತಾಗತ್ತೆ ಅಂತ ಕ್ವಶನ್ ಕೇಳ್ತಾರೆ. ಸಾಮಾನ್ಯವಾಗಿ ನಿಮಗೆ ವೆಯ್ಟ್ ಲಾಸ್ ಜರ್ನಿ ಬಂದು 1 ತಿಂಗಳಲ್ಲಿ 2 to 3 kg ಅಥವಾ 4 kg ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನಿಮಗೆ ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡಿದಾಗ ಇದು ನಿಮಗೆ ಎಫೆಕ್ಟಾಗಿ ಆಗುವಂಥದ್ದು. ಅಂದರೆ ಮಸಲ್ಸ್ ಜಾಸ್ತಿ ಆಗಬೇಕು, ಬೇಡದಿರೋ ಫ್ಯಾಟ್ ಕಡಿಮೆ ಆಗಬೇಕು. ನಿಮಗೆ ತುಂಬ ಫಾಸ್ಟಾಗಿ ಅಥವಾ ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಬೇಕು ಅಂತ ಅಂದರೆ ಆಗೋದಿಲ್ಲ. ಅಟ್ಲೀಸ್ಟ್ ನೀವು ಅದರದ್ದೇ ಆದ ಟೈಮ್ ಕೊಡ್ತು ಅಂತ ಅಂದರೆ ಡೆಫಿನೆಟಾಗಿ ನಿಮಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ನನಗೆ ಪದೇ ಹೊಟ್ಟೆ ಹಸ್ವಾಗ್ತಾ ಇರುತ್ತೆ, ಅಂದರೆ ಸ್ನ್ಯಾಕ್ಸ್ ತೊಗೊಳ್ತಾನೆ ಇರ್ತೀನಿ. ಸೊ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೆಲವೊಬ್ಬರು ಕೇಳ್ತಾರೆ. 100% ನೀವು ಸ್ನ್ಯಾಕ್ಸ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು. ಆದರೆ ನೀವು ಆ ಸ್ನ್ಯಾಕ್ಸ್ ಏನು ತಿಂತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವಾಗ ಸ್ನ್ಯಾಕ್ಸು ಹೆಲ್ತಿಯಾಗಿ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ವೆಯ್ಟ್ ಲಾಸಲ್ಲಿ ಡೆಫಿನೆಟಾಗಿ ತಿನ್ನಬಹುದು. ಅದು ಏನು ತಿಂತೀರಾ ಏನು ತಿನ್ನಬಾರ್ದು ಅದನ್ನು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹೋಪ್ ಈ ವಿಡಿಯೋದಲ್ಲಿ ತುಂಬ ನಿಮಗೆ ಕ್ವಶನ್ಸ್ ಏನಾದರೂ ಇತ್ತು ಅಂತ ಅಂದರೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನಗೆ ಕ್ವಶನ್ಸ್ ಕೇಳ್ತಾನೇ ಇರ್ತಾರೆ ನನ್ನ ಕ್ಲೈಂಟ್ಸು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮೇಯ್ನಾಗಿ ನೀವು ಏನಾದ್ರು ಈ ಥರದ್ದೇನಾದ್ರು ಮಿಸ್ಟೇಕ್ ಮಾಡ್ತು ಅಂತ ಅಂದರೆ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮಗೂ ಏನಾದ್ರು ಕ್ವಶನ್ ಇತ್ತು ಅಂತ ಅಂದರೆ ನನಗೆ ಮೆಸೇಜ್ ಮಾಡಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ.